ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಜಾಣನು ಎಚ್ಚರಿಕೆ ಇಲ್ಲದವರಲ್ಲಿ ತಾನು ಎಚ್ಚರಿಕೆ ಉಳ್ಳವನಾಗಿ, ನಿದ್ರಿಸುವವರಲ್ಲಿ ಪೂರ ಎಚ್ಚೆತ್ತವನಾಗಿ ವೇಗವಾಗಿ ನಡೆಯುವ ಕುದುರೆಯು ಶಕ್ತಿ ಇಲ್ಲದ ಕುದುರೆಯನ್ನು ಹಿಂದಕ್ಕೆ ಹಾಕುವಂತೆ ಅವರನ್ನು ಬಿಟ್ಟು ಮುಂದಕ್ಕೆ ಹೋಗುವನು. ಅಪ್ರಮಾದದಿಂದಲೇ ಮೊಗವಂತನು ಮಗವ ದೇವತೆಗಳಲ್ಲಿ ಶ್ರೇಷ್ಠನಾದನು. ಅಪ್ರಮಾದವನ್ನು ಹೀಯಾಳಿಸುವವರು ಕೊಂಡಾಡುವರು, ಪ್ರಮಾದವನ್ನು ಯಾವಾಗಲೂ. ಅಪ್ರಮಾದದಲ್ಲಿಯೇ ಮಗ್ನನಾಗಿ ಪ್ರಮಾದದಲ್ಲಿ ಭಯವನ್ನು ಕಾಣುವ ಭಿಕ್ಷುವು ಸಣ್ಣ ದೊಡ್ಡ ಸಂಯೋಜನವನ್ನೆಲ್ಲ ಬೆಂಕಿಯಂತೆ ಸುಡುತ್ತಾ ಹೋಗುವನು. ಅಪ್ರಮಾದದಲ್ಲಿಯೇ ಮಗ್ನನಾಗಿ ಪ್ರಮಾದದಲ್ಲಿ ಭಯವನ್ನು ಕಾಣುವ ಭಿಕ್ಷುವು ಎಂದಿಗೂ ಕೆಳಕ್ಕೆ ಬೀಳನು. ಅವನು ನಿರ್ವಾಣಕ್ಕೆ ಹತ್ತಿರವಿರುವವನು. ಬಾಣವನ್ನು ಮಾಡುವಾತನು ಬಾಣದ ಬಿದಿರನ್ನು ನೆಟ್ಟಗೆ ಮಾಡುವಂತೆ ಜಾಣನಾದವನು ಅಲುಗಾಡುತ್ತಿರುವ ಚಂಚಲವಾದ ಹಿಡಿತದಲ್ಲಿಡಲು ಕಷ್ಟವಾದ ತಡೆಯಲಾಗದ ಚಿತ್ತವನ್ನು ಹೊಂದಿಸಿಕೊಳ್ಳುತ್ತಾನೆ. ಮನಸ್ಸು ಚಿಂತನೆ ಮಾಡುವ ಜಾಗದ ಪೀಠ ಮತ್ತು ಚಿಂತನೆಯ ಅಂಗ ಕೇಂದ್ರ. ಮಾನವನ ಭಾವನಾತ್ಮಕ ಸ್ವಭಾವ ಹಾಗೂ ಭೌತಿಕ ಆಯಾಮಗಳ ಕೇಂದ್ರ. ನೀರಿನಿಂದ ಮೇಲಕ್ಕೆತ್ತಿ ನೆಲದ ಮೇಲಕ್ಕೆ ಎಸೆಯಲ್ಪಟ್ಟ ಮೀನಿನಂತೆ ಈ ಚಿತ್ತವು ಮಾರನ ವಶವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಒದ್ದಾಡುತ್ತಿರುವುದು. ಹಿಡಿತದಲ್ಲಿಟ್ಟುಕೊಳ್ಳಲು ಕಷ್ಟವಾಗಿ ಹಾರಾಡುತ್ತಾ ತನಗೆ ಇಷ್ಟವಾದ ಕಡೆಗೆ ನುಗ್ಗುತ್ತಿರುವ ಚಿತ್ತವನ್ನು ಪಳಗಿಸಿಕೊಳ್ಳುವುದು ಒಳ್ಳೆಯದು. ಚಿತ್ತವು ಪಳಗಿದರೆ ಸುಖ. ಕಾಣುವುದಕ್ಕೆ ಕಷ್ಟವಾಗಿರುವ ಬಲು ಸೂಕ್ಷ್ಮವಾದ ತನಗಿಷ್ಟವಾದ ಕಡೆಗೆ ನುಗ್ಗುತ್ತಿರುವ ಚಿತ್ತವನ್ನು ಜಾಣನಾದವನು ಕಾಪಾಡಬೇಕು. ಚಿತ್ತವನ್ನು ಕಾಪಾಡಿಕೊಂಡರೆ ಸುಖವಿದೆ. ದೂರಕ್ಕೆ ಹೋಗಬಲ್ಲ, ತಾನೊಂದೇ ಸಂಚರಿಸಬಲ್ಲ ಶರೀರವಿಲ್ಲದ ಗುಹೆಯಲ್ಲಿರುವ ಚಿತ್ತವನ್ನು ಯಾರು ಬಿಗಿ ಹಿಡಿಯುವರೋ ಅವರು ಮಾರನ ಕಟ್ಟಿನಿಂದ ಬಿಡುಗಡೆಯಾಗುವರು. ಯಾವನ ಚಿತ್ತವು ನಿಲುಗಡೆಗೆ ಬಂದಿಲ್ಲವೋ, ಯಾವನು ಧರ್ಮವನ್ನರಿಯನೋ, ಯಾವನ ಚಿತ್ತ ಪ್ರಸನ್ನತೆಯೋ ಸರಿಯಾದ ಒಯ್ದಾಡುತ್ತಿರುವುದೋ ಅಂಥವನ ಪ್ರಜ್ಞೆಯು ಪರಿಪೂರ್ಣವಾದುದಲ್ಲ. ಇನ್ನು ಯಾವನ ಚಿತ್ತವು ಸೋರದಿರುವುದೋ, ಯಾವನ ಚಿತ್ತವು ಒಯ್ದಾಡುತ್ತಿರುವುದಿಲ್ಲವೋ, ಯಾವನು ಪುಣ್ಯ ಪಾಪಗಳನ್ನು ಮೀರಿರುವನೋ ಅಂಥ ಜಾಗರೂಕನಿಗೆ ಭಯವಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.